ನಮಸ್ತೆ ವೀಕ್ಷಕರೇ, ನಕ್ಷತ್ರವಾಣಿ ಜ್ಯೋತಿಷ್ಯಾಲಯ ಮತ್ತು ವಾಸ್ತು ವಿಜ್ಞಾನ ಕೇಂದ್ರಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ದೇವ ದೇವೇಶ ದೈತ್ಯೇಶ ಯಕ್ಷೇಶ ಭೂತೇಶ ವಾಗೀಶ ಕೋಣೇಶ ವಾಯುವಗ್ನಿ ಕೋಟೀರ ಮಾಣಿಕ್ಯ ಸಂಕೃಷ್ಟ ಬಾಲ ತಪೋತ್ತಾಮ ಲಾಕ್ಷಾರ ಸಾರುಣ್ಯ ಲಕ್ಷ್ಮೀ ಗೃಹೀತಾಂಗಿ ಪದ್ಮದ್ವಯೇ ಅದ್ವಯೇ ಪುರುಚಿನಾ ನವರತ್ನ ಪೀಠಸ್ಥಿತೆ ಸುಸ್ಥಿತೆ ಶಂಖ ಪದ್ಮದ್ವಯೋ ಪಾಶ್ರಿತೆ ಆಶ್ರಿತೆ ದೇವಿ ದುರ್ಗಾ ವಟುಕ್ಷೇತ್ರ ಪಾಲೈರುತೆ ಮತ್ತ ಮಾತಂಗ ಕನ್ಯಾ ಸಮೂಹಾನ್ವಿತೆ. ವೀಕ್ಷಕರೇ, ಇವತ್ತಿನ ವಿಷಯ ಏನಂದ್ರೆ ಬೋರ್ಡ್ ಮೇಲೆ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಅರ್ಥ ಆಗ್ತಾ ಇದೆ. ದಶಾ ಭುಕ್ತಿ ಪ್ಲಸ್ ಕಾಂಬಿನೇಷನ್ಗಳು ಹಾಕಿದ್ದೀನಿ ಅಲ್ವಾ. 20%, 30%, 50% ಕಾಂಬಿನೇಷನ್ಗಳು ಹಾಕಿದ್ದೀನಿ. ಇದನ್ನ ಹೇಳೋಕ್ಕಿಂತ ಮುಂಚೆ ಈ ಹಿಂದಿನ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಹೇಳಿದ್ದೆ, ಗ್ರಹ, ನಕ್ಷತ್ರ, ಉಪನಕ್ಷತ್ರ ಅಂತ ಒಂದೆರಡು ವಿಡಿಯೋ ಮಾಡಿ ಹೇಳಿದ್ದೀನಿ. ಅದು ಸಂಪೂರ್ಣ ಕ್ಲಿಯರ್ ಆಗಿ ಹೇಳಿದ್ದೀನಿ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೋದು, ಬಟ್ ಒಂದು ಆವರೇಜ್ ಆಗಿ ಹೇಳಿದ್ದೀನಿ. ಓಕೆನಾ? ನೋಡಿ, ಇದು ಗ್ರಹ 20%. ನೋಡಿ, ಗ್ರಹ 20% ಫಲ ಕೊಡುತ್ತೆ, ನಕ್ಷತ್ರ 30% ಫಲ ಕೊಡುತ್ತೆ, ಉಪನಕ್ಷತ್ರ 50% ಫಲ ಕೊಡುತ್ತೆ ಅಲ್ವಾ. ಸೊ ಒಂದು ಗ್ರಹ ಒಂದು ನಕ್ಷತ್ರದಲ್ಲಿ ಇರುತ್ತೆ ಅಲ್ವಾ. ಆವಾಗ ಉಪನಕ್ಷತ್ರ ಅಂದ್ರೇನು? ಆ ನಕ್ಷತ್ರದ ಒಳಗಡೆ ಒಂದು ಇನ್ನೊಂದು ಉಪನಕ್ಷತ್ರ, ಅದರ ಒಳಗಡೆ ಇನ್ನೊಂದು ಕಡೆ ಇರುತ್ತೆ ಅಂತ ಅದರ ಅರ್ಥ. ಅದು ಎರಡು ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಓಕೆನಾ? ಇನ್ನ ಒಂದು ಸಿಂಪಲ್ ಆಗಿ ಅರ್ಥ ಮಾಡಿಸ್ಬೇಕು ಅಂದ್ರೆ, ಭಾರತ ದೇಶ ಅಂದ್ರೆ ಒಂದು ಗ್ರಹ ಮೂಲ. ಓಕೆನಾ? ನಾವೀಗ ಭಾರತ ದೇಶದಲ್ಲಿ ಇದ್ದೀವಿ, ಭಾರತ ದೇಶದ ಪ್ರಜೆಗಳು, ದಟ್ ಇಸ್ ಮೂಲ ಗ್ರಹ. ನಕ್ಷತ್ರ, ಭಾರತ ದೇಶದಲ್ಲಿ ನಾವು ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ, ದಟ್ ಇಸ್ ನಕ್ಷತ್ರ. ಆಮೇಲೆ ಉಪನಕ್ಷತ್ರ, ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಇದ್ದೀವಿ, ಇದು ಉಪನಕ್ಷತ್ರ. ಅಥವಾ ಮೈಸೂರಲ್ಲಿ ಇದ್ದೀವಿ, ಇದು ಉಪನಕ್ಷತ್ರ. ಅರ್ಥ ಆಯ್ತಾ? ಗ್ರಹ ಅನ್ನೋದು ದೇಶ ಅಂತ ಇಟ್ಕೊಳ್ಳಿ, ನಕ್ಷತ್ರ ಅನ್ನೋದು ರಾಜ್ಯ ಅಂತ ಇಟ್ಕೊಳ್ಳಿ, ಉಪನಕ್ಷತ್ರ ಆ ಜಿಲ್ಲೆ, ಆ ರಾಜ್ಯದಲ್ಲಿ ಯಾವ ಜಿಲ್ಲೆಯಲ್ಲಿ ನೀವಿದ್ದೀರಾ, ಓಕೆನಾ, ಅದು ಉಪನಕ್ಷತ್ರ ಅಂತ ತಿಳ್ಕೊಳ್ಳಿ. ಇದು ಈ ರೀತಿ ಫಲವನ್ನ ಕೊಡುತ್ತೆ. ಸೊ ಇವಾಗ ನೋಡಿ, ಅದನ್ನೇ ಈಗ ದಿನೇಶ್ ಗುರ್ಜಿ ಸರ್ ಇದನ್ನೇ ಹೇಳಿರೋದು. ಓಕೆನಾ? ಟ್ರೀ, ಫ್ರೂಟ್, ಟೇಸ್ಟ್ ಅಂದ್ರೆ, ಟ್ರೀ ಅಂದ್ರೆ ಮರ. ಮರ ಈಗ ನಮ್ಮ ಭಾರತ ದೇಶ, ನಾವೆಲ್ಲಿದ್ದೀವಿ? ಭಾರತ ದೇಶ. ಇನ್ ಕೇಸ್ ಪಾಕಿಸ್ತಾನದಲ್ಲಿ ಇದ್ರೆ ಅಲ್ಲೆಲ್ಲ ಭಯೋತ್ಪಾದಕರ ಕಾಟ ಜಾಸ್ತಿ, ಸಮಸ್ಯೆ ಆಯ್ತಿತ್ತಲ್ವಾ. ಟ್ರೀ ಚೆನ್ನಾಗಿದೆಯಾ, ನಾವು ಭಾರತ ದೇಶದಲ್ಲಿ ಇದೀವಾ, ಸುರಕ್ಷಿತವಾಗಿದ್ದೀವಿ ಅಂತ ಅದರ ಅರ್ಥ. ಟ್ರೀ ಚೆನ್ನಾಗಿದ್ರೆ ಆ ಥರ ನಮ್ಮ ದೇಶ ಚೆನ್ನಾಗಿದೆ ಅಂತ ಅರ್ಥ. ಸೊ ನಕ್ಷತ್ರ ಮುಖ್ಯನಾ? ನಕ್ಷತ್ರ ಚೆನ್ನಾಗಿದ್ರೆ ನಮ್ಮ ರಾಜ್ಯ ಚೆನ್ನಾಗಿದೆ, ರಾಜ್ಯದಲ್ಲಿ ನಡೀತಾ ಇರುವಂತ ಆಡಳಿತ ಚೆನ್ನಾಗಿದೆ. ಇವಾಗ ಯಾರು ಮುಖ್ಯಮಂತ್ರಿ ಆಗಿರೋದು? DK ಶಿವಕುಮಾರ್ ಅವರು. ಭ್ರಷ್ಟ ರಾಜಕಾರಣ ಇದೆಯಾ? ಒಳ್ಳೆ ರಾಜಕಾರಣ ಇದೆಯಾ? ಸರಿಯಾಗಿ ಒಂದು ನಿರುದ್ಯೋಗಿಗಳಿಗೆ ಉದ್ಯೋಗವನ್ನ ಕೊಡ್ತಾ ಇದಾರ? ಒಳ್ಳೆ ವಿಚಾರಗಳನ್ನ ಈ ಸಮಾಜಕ್ಕೆ ಬೆಳವಣಿಗೆಗೆ ಮಾಡ್ತಾ ಇದಾರ? ಇವೆಲ್ಲ ಮ್ಯಾಟರ್ ಆಗುತ್ತೆ. ಓಕೆನಾ? ಇದು ಕರ್ನಾಟಕ. ನೆಕ್ಸ್ಟ್ ಕರ್ನಾಟಕದಲ್ಲಿ ಬೆಂಗಳೂರನ್ನ ತಗೊಳ್ಳೋಣ, ಯಾಕೆಂದ್ರೆ ಬೆಂಗಳೂರಿನಲ್ಲಿ ಜಾಸ್ತಿ ಕಾಲ್ ಮಾಡ್ತಾರೆ, ಅದಕ್ಕೋಸ್ಕರ ಬೆಂಗಳೂರು ತಗೋತಾ ಇದ್ದೀನಿ. ಕರ್ನಾಟಕ ರಾಜಧಾನಿ ಆಗಿರೋದ್ರಿಂದನೂ ಪ್ಲಸ್ ಬೆಂಗಳೂರು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಬೆಂಗಳೂರು ತಗೋತೀನಿ. ಕರ್ನಾಟಕದಲ್ಲಿ ಬೆಂಗಳೂರು, ಓಕೆನಾ, ಬೆಂಗಳೂರು ನಾವಿದ್ದೀವಿ. ಈಗ ನಾನು ಏನಂತ ಹೇಳಿದೆ ಹಿಂದಿನ ವಿಡಿಯೋದಲ್ಲಿ, ಇದು ಮೂಲ 20% ಗ್ರಹ ಮೂಲ, ಇದು ನಕ್ಷತ್ರ ಅಂದ್ರೆ ಏನು ನಡೆಯುತ್ತೆ, ಏನು ಆಗುತ್ತೆ ಅಂತ. ಈಗೇನು ಗೊತ್ತಾ? ಉದಾಹರಣೆ ಹೇಳ್ತೀನಿ. ಮೂಲ ಏನು? ಭಾರತ ದೇಶದಲ್ಲಿ ಇದ್ದೀವಿ, ಓಕೆ, ನಾವೆಲ್ಲ ಭಾರತೀಯರು. ಮೂಲ ಕರ್ನಾಟಕ ರಾಜ್ಯದಲ್ಲಿ ಇದ್ದೀವಿ. ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯದಲ್ಲಿ? ಏನ್ ನಡೀತಾ ಇದೆ ಅಲ್ವಾ? ನಮಗೆ ಒಬ್ಬ ಕಾರ್ಮಿಕನಿಗೆ ಒಳ್ಳೆ ಸಂಬಳ ಸಿಗ್ತಾ ಇದೆಯಾ? ಆಮೇಲೆ ವಯಸ್ಸಾದವ್ರಿಗೆ ವೃದ್ಧಾಪ್ಯ ವೇತನ ಸಿಗ್ತಾ ಇದೆಯಾ? ರೇಷನ್ ಕಾರ್ಡಲ್ಲಿ ಅಕ್ಕಿ ಸಿಗ್ತಾ ಇದೆಯಾ? ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ, ಒಂದು ವ್ಯವಸ್ಥೆ ಸುವ್ಯವಸ್ಥೆ ಆಗಿದೆಯಾ? ಏನ್ ನಡೀತಾ ಇದೆ ಕರ್ನಾಟಕ ರಾಜ್ಯ ಅಥವಾ ಆಡಳಿತಗಾರರು ಇದನ್ನು ತಿಳಿಸುತ್ತೆ. ಮತ್ತು ಉಪನಕ್ಷತ್ರ ಅಂದ್ರೆ ಬೆಂಗಳೂರು ದೇಶ, ಭಾರತ ದೇಶದಲ್ಲಿ ಇದ್ದೀವಿ, ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ಈ ರೀತಿ ನಡೀತಾ ಇದೆ, ಚೆನ್ನಾಗಿ ನಡೀತಾ ಇಲ್ಲ ಅಂತಾನೆ ತಗೊಳ್ಳಿ. ಬೆಂಗಳೂರು ನಾವೇನ್ ಮಾಡ್ತಾ ಇದೀವಿ, ಅಥವಾ ನೀವೇನ್ ಮಾಡ್ತಾ ಇದ್ದೀರಾ ಬೆಂಗಳೂರಲ್ಲಿ? ನಿಮ್ಮ ಪಾಡಲ್ಲಿ ನೀವು ಏನೋ ಒಂದು ಫ್ಯಾಕ್ಟ್ರಿಗೋ, ಒಂದು ಗಾರ್ಮೆಂಟ್ಸೋ, ಒಂದು ಕಂಪ್ನಿನೋ, ಏನಾದ್ರೂ ಸರಿ, ನೀವೇನೋ ಬೆಂಗಳೂರಲ್ಲಿ ಏನೋ ಮಾಡ್ಕೊಂಡಿದ್ದೀರಾ, ಕರೆಕ್ಟಾ?
ಏನ್ ನಡೀತಾ ಇದೆ, ಫೈನಲ್ ಆಗಿ ಏನಾಯ್ತು ರಾಜ್ಯದಲ್ಲಿ, ರಾಜಕೀಯ ವ್ಯವಸ್ಥೆ ಏನೇ ಆಗ್ಲಿ ಕರ್ನಾಟಕ ರಾಜ್ಯದಲ್ಲಿ, ನೀವು ಬೆಂಗಳೂರಲ್ಲಿ ಜನತೆ ಏನ್ ಮಾಡ್ತಿದ್ದಾರೆ, ದುಡಿಯೋದ್ರ ಕಡೆ ಗಮನ ಕೊಟ್ಟಿದ್ದಾರೆ. ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು ಮನೆಯನ್ನೇ ಕಟ್ಕೊಂಡು ಬಾಡಿಗೆ ಬರೋ ಥರ ಮಾಡ್ಕೊಂಡು ಅವರು ಅಭಿವೃದ್ಧಿ ಮಾಡೋದು, ಅವ್ರ ಅಭಿವೃದ್ಧಿ ಒಂದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ನಕ್ಷತ್ರ ಏನ್ ನಡೆಯುತ್ತೆ, ಉಪನಕ್ಷತ್ರ ಏನ್ ಆಗುತ್ತೆ ಅಂತ. ಓಕೆನಾ? ಇದು 2 ಎಕ್ಸಾಂಪಲ್ ಅರ್ಥ ಆಗಲ್ಲ, ಇನ್ನು ಹೋಗ್ತಾ ಹೋಗ್ತಾ ಕ್ಲಾರಿಟಿ ಬರುತ್ತೆ. ಓಕೆನಾ? ಇವಾಗ ವಿಡಿಯೋಗೆ ಹೋಗೋಣ. ನಾವು ಇಲ್ಲಿ ದಶಾ ಮತ್ತು ಭುಕ್ತಿ ಅಂತ ಬರ್ದಿದ್ದೀನಿ, ಕರೆಕ್ಟು. ಈ ದಶಾ ಮತ್ತು ಭುಕ್ತಿ ಕಾಂಬಿನೇಷನ್ ಹೋಗ್ಬೇಡಿ, ನಾನು ಬರ್ತೀನಿ ಅವಾಗ ಹೋಗೋಣ. ಈಗ ಹೋದ್ರೆ ಕನ್ಫ್ಯೂಸ್ ಮಾಡ್ಕೊಂತೀರಾ. ಜಸ್ಟ್ ದಶಾ ಭುಕ್ತಿ ಹೇಳೋಣ. ದಶಾ ಭುಕ್ತಿ ಅಂತರ್ಭುಕ್ತಿ ಬರ್ದಿಲ್ಲ, ಬರಿಬೇಕಾಗಿತ್ತು. ಇಟ್ಸ್ ಓಕೆ, ಆಯ್ತು. ದಶಾ ಭುಕ್ತಿ ಅಂತರ್ಭುಕ್ತಿ ಅಲ್ವಾ? ದಶಾ ಹೆಂಗ್ ಫಲ ಕೊಡುತ್ತೆ, ಭುಕ್ತಿ ಹೆಂಗ್ ಫಲ ಕೊಡುತ್ತೆ, ಅಂತರ್ಭುಕ್ತಿ ಹೆಂಗ್ ಫಲ ಕೊಡುತ್ತೆ, ಇದು ಬಹಳಷ್ಟು ಜನರಲ್ಲಿ ತುಂಬಾ ಅನುಮಾನಾಸ್ಪದವಾಗಿದೆ, ತುಂಬಾ ಡೌಟ್ಫುಲ್ ಆಗಿದೆ, ಕ್ಲಾರಿಟಿನೇ ಸಿಕ್ಕಿಲ್ಲ. ಕ್ಲಾರಿಟಿ ನಾನು ಕೊಡ್ತೀನಿ. ಓಕೆನಾ? ದಶಾ ಏನ್ ಗೊತ್ತಾ? ಸೂಚ್ಯಾಂಕ, ಇಂಡಿಕೇಟರ್. ಹಂಗಂದ್ರೆ ದಶಾ ಓವರ್ ಆಲ್ ಹಿಂಗ್ ನಡೆಯುತ್ತೆ ಅಂತ ತೋರಿಸುತ್ತೆ. ಇನ್ನೂ ಅರ್ಥ ಮಾಡ್ಸೋಣ, ನಿಮ್ಗೆ ಲೋಕಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ದಶಾ ಅಂದ್ರೆ ಏನ್ ಗೊತ್ತಾ? ಅಂದ್ರೆ ಬ್ಯಾಕ್ ಗ್ರೌಂಡ್ ಸೆಟಪ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ನಡೀತಾ ಇದೆ, ಪರಿಸ್ಥಿತಿ ಏನಿದೆ ಅಂತ. ಅದು ಬೇಡ, ಇನ್ನೊಂದು ತಗೋಣ. ದಶಾ ಏನು ಅಂದ್ರೆ ಇಂಡೈರೆಕ್ಟ್ ಆಗಿ ಕೆಲಸ ಮಾಡ್ತಾ ಇರುತ್ತೆ. ಏನ್ ಹೇಳಿ? ದಶಾ ಇಂಡೈರೆಕ್ಟ್ ಆಗಿ ಆ ಏನ್ ಕಾಂಬಿನೇಷನ್ ಇದೆಯೋ ಅದು ಇಂಡೈರೆಕ್ಟ್ ಆಗಿ ಅದು ಸ್ಲೋ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಭುಕ್ತಿ ಡೈರೆಕ್ಟ್ ಆಗಿ ಆಕ್ಷನ್ ತಗೊಳ್ತಾ ಇರುತ್ತೆ, ಡೈರೆಕ್ಟ್ ಆಗಿ ಮಾಡ್ತಾ ಇರುತ್ತೆ. ಅಂತರ್ಭುಕ್ತಿ ಅದೊಂಥರ ಟೆಂಪ್ರವರಿ, ಜಾಸ್ತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಅಂತರ್ಭುಕ್ತಿ ಏನೋ ಆ ಒಂದು ಭುಕ್ತಿಗೆ ಸಪೋರ್ಟ್ ಮಾಡುತ್ತೆ. ಓಕೆನಾ? ಇಲ್ಲೇನ್ ಗೊತ್ತಾ? ದಶಾ ಭುಕ್ತಿಗೋಸ್ಕರ ಕಾಯ್ತಾ ಇರುತ್ತೆ. ಯಾವುದೇ ಒಂದು ಘಟನೆಯನ್ನ ತೋರಿಸೋನು ದಶಾನಾಥ, ಘಟನೆಯನ್ನ ನಡೆಸೋನು ಭುಕ್ತಿನಾಥ, ಘಟನೆಗೆ ಬೆಂಬಲ ನೀಡೋನು ಅಂತರ್ಭುಕ್ತಿ. ಓಕೆನಾ? ಇದಿಷ್ಟು ಅರ್ಥ ಮಾಡ್ಕೊಳ್ಳಿ. ದಶಾ ಭುಕ್ತಿ ಅಂತರ್ಭುಕ್ತಿ ಇದು ಅರ್ಥ ಆಯ್ತಲ್ವ ನಿಮ್ಗೆ? ಅರ್ಥ ಆಗ್ಲಿಲ್ಲ, ಇನ್ನೂ ಡೌಟ್ ಇದೆ. ಇದು ಒಂದು ಲೈನ್ಗೆ ಅರ್ಥ ಆಗಲ್ಲ, ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ದಶಾದಲ್ಲಿ ಏನಿದೆಯೋ ಆ ಕಾಂಬಿನೇಷನ್ ಅದು ಇನ್ನೊಂದು ಸಿಂಪಲ್ ಆಗಿ ಇನ್ನೊಂದು ಆಯ್ತಾ, ಅದು ಅರ್ಥ ಆಗ್ಲಿಲ್ವಾ? 3ನೇ ಆಪ್ಷನ್ ಕೊಟ್ಬಿಡ್ತೀನಿ. ದಶಾ 40% ಅದು ನಡೀತಾನೇ ಇರುತ್ತೆ. ಭುಕ್ತಿ 40% ಅದು ಆ ಭುಕ್ತಿ ಆ ಬಂದಾಗ ಚೇಂಜ್ ಆಗುತ್ತೆ, ಅದು 40%. ಅಂತರ್ಭುಕ್ತಿ 10%. ಎಷ್ಟಾಯ್ತು? 90% ಅಲ್ವಾ? ಇನ್ನು 10% ಉಳ್ಕತ್ತಲ್ಲ, ದಟ್ ಇಸ್ ಗೋಚಾರ. ಆ ಗೋಚಾರದಲ್ಲಿ ಈಗ ಗುರು ಚೇಂಜ್ ಆದ, ಗುರು ಯಾವುದೋ ಮಿಥುನ ರಾಶಿಗೆ ಹೋದ, ಆದ್ರೆ ಗುರು ದಶಾನೋ ಅಥವಾ ಗುರು ಭುಕ್ತಿನೋ ನಿಮ್ಗೆ ನಡೀತಾ ಇರಬೇಕು, ಅವಾಗ ಎಫೆಕ್ಟೆಡ್. ಎರಡನೇದು ಆ ಗುರು ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಎಫೆಕ್ಟೆಡ್, ಅಲ್ಲಿ ಉಪನಕ್ಷತ್ರ ನೋಡ್ಬೇಕು, ಅದು ಇಂಪಾರ್ಟೆಂಟ್. ಬರೀ ಗುರು ನೋಡ್ಕೊಂಡಿದ್ರೆ ರಿಸಲ್ಟ್ ಸಿಗಲ್ಲ. ಓಕೆನಾ? ಹಂಗೆ ದಶಾ ಏನ್ ಮಾಡುತ್ತೆ? ಸ್ಲೋ ಆಗಿ ಒಂಥರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್. ಓಕೆನಾ? ಹಂಗಂದ್ರೆ ಏನು ಕೆಲವೊಂದು ಸಿನಿಮಾಗಳಲ್ಲಿ ಅಥವಾ ಸಾಂಗ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರ್ತಾ ಇರುತ್ತೆ, ಅದಕ್ಕೆ ತಕ್ಕನಾಗಿ ಇವರು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಬರುತ್ತಲ್ಲ, ದಶಾ. ಡ್ಯಾನ್ಸ್ ಮಾಡ್ತಾ ಇರ್ತಾರಲ್ಲ, ಭುಕ್ತಿ. ಓಕೆನಾ? ದಶಾದಲ್ಲಿ ಬಂದಿದೆ ಅಂದ್ರೆ ಸ್ಲೋ ಆಗಿ ಅದು ಕಂಪ್ಲೀಟ್ ಮಾಡುತ್ತೆ, ಪೂರ್ಣಗೊಳಿಸುತ್ತೆ. ಓಕೆನಾ? ಭುಕ್ತಿ ಆಕ್ಷನ್ ತಗೊಳ್ಳೋದು ಭುಕ್ತಿನೇ. ಅಲ್ಲಿ ಡ್ಯಾನ್ಸ್ ಮಾಡೋರೇ ಮುಖ್ಯ. ನಾವು ಮ್ಯೂಸಿಕ್ ಕೇಳಿಸ್ಕೊಂತೀವಿ, ಆದ್ರೆ ಡ್ಯಾನ್ಸ್ ಮಾಡೋರ ಕಡೆ ಜಾಸ್ತಿ ಗಮನ ಇರುತ್ತೆ. ಇದು ಹೋಗ್ತಾ ಹೋಗ್ತಾ ಇನ್ನು ಉದಾಹರಣೆಗಳು ಕೊಡ್ತಾ ಅರ್ಥ ಮಾಡಿಸ್ತೀನಿ. ದಶಾ ಅಂದ್ರೆ ಏನು, ಭುಕ್ತಿ ಅಂದ್ರೆ ಏನು ಅಂತ ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಇವತ್ತು ಉದಾಹರಣೆ ಜಾಸ್ತಿ ನಾನು ತಗೊಂಡಿದ್ದೀನಿ. ಓಕೆನಾ? ಇವಾಗ ಏನ್ ಮಾಡೋಣ? ದಶಾ ಭುಕ್ತಿ ಬಿಟ್ಬಿಡಿ, ದಶಾ ಭುಕ್ತಿ ಹೇಳಿದೀನಿ. ಜಸ್ಟ್ ಕಾಂಬಿನೇಷನ್ ಕಡೆ ಗಮನ ಕೊಡಿ. ಕಾಂಬಿನೇಷನ್ ಗೊತ್ತಲ್ಲ, ಗ್ರಹ ನಕ್ಷತ್ರ ಉಪನಕ್ಷತ್ರ, ಗ್ರಹ ನಕ್ಷತ್ರ ಉಪನಕ್ಷತ್ರ. ಓಕೆನಾ? ಈಗ ಮದುವೆ ವಿಚಾರ, ಯಾರೋ ಒಬ್ರು ಮದುವೆ ವಿಚಾರವನ್ನ ಕೇಳ್ತಾ ಇದಾರೆ, ಅವ್ರ ಜೀವನದಲ್ಲಿ ಏನ್ ನಡೀತದೆ ಅಂತ. ಅವಾಗ ಏನ್ ಗೊತ್ತಾ, ನಾವೇನ್ ಮಾಡ್ಬೇಕು? ಇದನ್ನ ತಗೊಳ್ಳಿ, ಮದುವೆಗೆ ಇದನ್ನ ತಗೊಳ್ಳೋಣ. ಬಿಸ್ನೆಸ್, ವ್ಯಾಪಾರ ವ್ಯವಹಾರ, ಇದು ಬಿಸ್ನೆಸ್ಗೆ ಇದು ತಗೊಳ್ಳೋಣ. ಓಕೆನಾ? ನೋಡಿ, ಮೂಲ ಮದುವೆ ಇದು ಫುಲ್, ಇದು ದಶಾ ಬಿಟ್ಬಿಡಿ, ಇದನ್ನ ಫುಲ್ ಮೂಲ ಅಂತ ತಗೊಳ್ಳಿ. ಮೂಲ 9ನೇ ಮನೆ, 9ನೇ ಮನೆ, 2ನೇ ಮನೆ ಅಧಿಪತಿ 9ರಲ್ಲಿ ಕೂತಿದೆ. ಯಾವುದೋ ಒಂದು ಗ್ರಹ, ಚಂದ್ರನೇ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಯಾವ್ದಾದ್ರು ಗ್ರಹ ಆಗಿರ್ಬೋದು. ಓಕೆನಾ? ಗ್ರಹಗಳೆಲ್ಲ ಬರ್ದಿಲ್ಲ, ಮುಂದೆ ಬರೀತಾ ಹೋಗ್ತೀನಿ. ಓಕೆ? ಸೊ ಮೂಲ ಹಂಗಂದ್ರೆ ಫ್ಯಾಮಿಲಿಯವರು ಒಪ್ಪಿರ್ತಾರೆ, ಹಿರಿಯರು, ಅವ್ರ ತಂದೆ ಅಥವಾ ಹಿರಿಯರು
ನಿಂತು ಮದುವೆ ಮಾಡಿರ್ತಾರೆ ಅಂತ ಅದರ ಅರ್ಥ. ದಟ್ ಈಸ್ ಮೂಲ. ಮುದಾಯ್ತಾ? ಮದುವೆ ಮಾಡ್ಬಿಟ್ರು ಅಷ್ಟೇ, ಸಂಸಾರ ಮಾಡಕ್ ಬರೋಲ್ಲ ಅವರು. ಇದು ಮೂಲ. ಆಯ್ತಾ? ಸೊ 30% ಅಂದ್ರೆ ನಕ್ಷತ್ರ. ನಕ್ಷತ್ರದಲ್ಲಿ ಏನಿದೆ? 1 6 10 1 6 10 ಕಾಂಬಿನೇಷನ್, ಡೈವರ್ಸ್ ಕಾಂಬಿನೇಷನ್ ನಕ್ಷತ್ರದಲ್ಲಿದೆ. ಡೈವರ್ಸ್ ಆಗ್ಬಿಡುತ್ತೆ. ಆಯ್ತು, ಇಷ್ಟಕ್ಕೆ ನಾವು ಏನ್ ನಡೆಯುತ್ತೆ. ಓಕೆನಾ? ಸೊ 15% ಉಪನಕ್ಷತ್ರದಲ್ಲಿ ಏನಿದೆ? 2 7 11 ಮದುವೆ ಜೀವನ ಚೆನ್ನಾಗಿರುತ್ತೆ. ಇವಾಗ ಏನು, ಯಾವ ತರ ನಾವು ಪ್ರೊಡಿಕ್ಷನ್ ಮಾಡೋದು? ಡೈವರ್ಸ್ ಆಗುತ್ತೆ ಅಂತ ಹೇಳ್ಬೇಕಾ, ಆಗಲ್ಲ ಅಂತ ಹೇಳ್ಬೇಕಾ, ಏನಂತ ಹೇಳ್ಬೇಕು ನಾವು? ಹೇಳಿ, ಏನಂತ ಹೇಳ್ಬೇಕು? ಇವಾಗ ಏನಂತ ಹೇಳ್ಬೇಕು ಅಂದ್ರೆ 1 6 10 ನಕ್ಷತ್ರ ಏನ್ ನಡೆಯುತ್ತೆ, ನಾನು ಹೇಳ್ದಲ್ಲ ಏನ್ ನಡೆಯುತ್ತೆ. ಮದುವೆ ಮಾಡ್ಕೊಂಡ್ಬಿಡ್ತಾರೆ, ಅಂದ್ರೆ ಮನೆಯವರು ಹೋಗ್ತಾರೆ, ಹಿರಿಯರು ನಿಂತು ಮದುವೆ ಮಾಡ್ತಾರೆ. ಮೂಲ 1 6 10 ಮದುವೆ ಆದ್ಮೇಲೆ ಒಂಥರ ಕಿತ್ತಾಟ, ಜಗಳ, ಹೊಡೆದಾಟ, ನೀನ್ ನಂಗೆ ಬೇಡ, ಡೈವರ್ಸ್ ಕೊಡ್ತೀನಿ, ಜಗಳ ಇದು ನಡೀತಾನೇ ಇರುತ್ತೆ. ಓಕೆನಾ? ಕೊನೆಗೆ ಏನಾಗುತ್ತೆ? 2 7 11 ಅಲ್ಲಿಗೆ ಏನಾಯ್ತದೆ? ಹೋಗ್ಲಿ ಅಂತ ಅವ್ರಿಗೇನು ತಪ್ಪು ಪರಿವಾಗುತ್ತೆ, ಮನ ಪರಿವರ್ತನೆ ಆಗುತ್ತೆ. ಕೊನೆಗೆ ಅವ್ರು ಒಂದಾಗ್ತಾರೆ. ಅದಕ್ಕೆ ಹೇಳಿದ್ದು ಏನ್ ನಡೆಯುತ್ತೆ, ಏನಾಗುತ್ತೆ. ಇವೆಲ್ಲ ಇನ್ನೂ ಕನ್ಫ್ಯೂಸನ್ ಬೇಜಾನವೆ, ಅವೆಲ್ಲ ಆಗ್ತೀನಿ ನಾನು ನೋಡೋದಂತೆ. ಸೊ ಅರ್ಥ ಆಯ್ತಾ? ಇದು ನಡೆಯುತ್ತೆ, ಜಗಳ ನಡೆಯುತ್ತೆ, ಕೊನೆಗೆ ಒಂದಾಗ್ತಾರೆ. ಓಕೆನಾ? ಇದೇ 2 7 11 ಇಲ್ಲಿತ್ತು, 1 6 10 ಇಲ್ಲಿತ್ತು ಅಂತ ತಗೊಳ್ಳಿ. ಅವಾಗ ಚೆನ್ನಾಗೇ ಇರ್ತಾರೆ, ಅನ್ಯೋನ್ಯವಾಗೇ ಇರ್ತಾರೆ, ಚೆನ್ನಾಗೇ ಇರ್ತಾರೆ. ಕೊನೆಗೆ ಬೇರೆ ಆಗ್ತಾರೆ, ಡೈವರ್ಸ್ ಆಗುತ್ತೆ. ಓಕೆನಾ? ಇದು ನಡೆಯುತ್ತೆ. ಇದಾಯ್ತಾ? ನೆಕ್ಸ್ಟ್ ಇದು ಈ ಉದಾಹರಣೆ ಬಿಸ್ನೆಸ್ಗೆ. ಓಕೆನಾ? ಬಿಸ್ನೆಸ್ಗೆ ತಗೊಳ್ಳೋಣ. ಬಿಸ್ನೆಸ್, ಒಬ್ಬ ವ್ಯಕ್ತಿ ವ್ಯಾಪಾರ ವಹಿವಾಟು ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದಾನೆ. ಏನು ಬಿಸ್ನೆಸ್? ಹೋಟ್ಲು ಬಿಸ್ನೆಸ್ ತಗೊಳ್ಳೋಣ. ಓಕೆನಾ? ನಿಮ್ಗೆ ಅರ್ಥ ಆಗಲಿ ಅಂತ ಅಷ್ಟೇ. ಓಕೆ? ಸೊ ಬಿಸ್ನೆಸ್ಗೆ ಇದು ಮೂಲ ಏನಿದೆ? 1ನೇ ಮನೆ ಅಧಿಪತಿ 6ರಲ್ಲಿ ಇದ್ದಾನೆ. ಹಂಗಂದ್ರೆ ಅವ್ನು ಬಿಸ್ನೆಸ್ ಮಾಡೋದಕ್ಕೆ ಏನು ಸ್ಟಾರ್ಟಿಂಗ್ ಮೂಲ ಏನು? ಅವ್ನು 6th ಹೌಸ್ ಮನಿ ಮೈಂಡೆಡ್. 1ನೇ ಮನೆ ಅಧಿಪತಿ 6ರಲ್ಲಿ. ನಾನು ದುಡ್ಡು ಮಾಡಬೇಕು, ನಾನು ಚೆನ್ನಾಗಿರ್ಬೇಕು, ಸ್ವಾರ್ಥ, ನಾನು ಚೆನ್ನಾಗಿರ್ಬೇಕು, ನಾನು ದುಡ್ಡು ಮಾಡಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೆ. ಆ ಮೈಂಡ್ ಸೆಟ್ ಇಂದ ಅವ್ನು ಪ್ರಾರಂಭಿಸ್ತಾನೆ. ದಟ್ ಇಸ್ ಮೂಲ ಅಷ್ಟೇ. ಓಕೆನಾ? ಪ್ರಾರಂಭ ಮಾಡಕ್ಕೆ ಒಂದು ಕಾರಣ ಬೇಕಲ್ಲ, ಮೂಲ. ಏನ್ ನಡೆಯುತ್ತೆ ನೋಡಿ. ಇದು ನೀವು ಕೇಳ್ಬೋದು, ಸರ್ 11 ಓಕೆ, ಇದೊಂದು ಹೇಳಿಲ್ಲ ನಾನು ಸರ್. ಏನ್ ಗೊತ್ತಾ ನೋಡಿ ವೀಕ್ಷಕರೇ, ಇದು ಮೇಲ್ಗಡೆ ಕುಳಿತಿದೆಯಲ್ಲ, ಇದು ಗ್ರಹ ಕುಳಿತಿರುವ ಜಾಗ ಡಿಗ್ರಿ ವೈಸ್. ನೆನ್ಪಿಟ್ಕೊಳ್ಳಿ. ಹಂಗೆ ನೋಡಿದ್ರೆ ವೇಸ್ಟ್. ನಾನು ಹೇಳಿದ್ದೆಲ್ಲ ಯಾಕೋ ತಪ್ಪು ಹೇಳ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ. ಡಿಗ್ರಿ ವೈಸು ಗ್ರಹ ಕುಳಿತಿರುವ ಜಾಗ ಇದು ಅಧಿಪತಿ. ಅಂದ್ರೆ 1ನೇ ಮನೆ ಮತ್ತು 10ನೇ ಮನೆ ಅಧಿಪತಿ 6ರಲ್ಲಿ ಕುಂತ್ಕೊಂಡವನೇ ಅಂತ ಅದರ ಅರ್ಥ. ಇದನ್ನ ಹಿಟ್ ಆಗಿದೆ ಅಂತಾರೆ. ಹಿಟ್ ಅಂದ್ರೆ ಏನು? 6ರ ಮೇಲೆ ಕುಂತ್ಕೊಂಡಿದೆ ಅಂತ. ಅಥವಾ ಇದನ್ನ ಸರ್ಕಲ್ ಆಗಿದೆ ಅಂತ ಹೇಳ್ತಾರೆ, ಅದು 6ರ ಮೇಲೆ ಕುಂತ್ಕೊಂಡಿದೆ ಅಂತ ಅರ್ಥ. ಆಮೇಲೆ ಪ್ರಧಾನ, ಇದು ನಿಧಾನ. ಫಸ್ಟ್ ಇದು ಫಲ ಕೊಡುತ್ತೆ, ಆಮೇಲೆ ಹೋಗ್ತಾ ನಿಧಾನಕ್ಕೆ ಇದು ಫಲ ಕೊಡುತ್ತೆ. ಹೆಚ್ಚು ಕಡಿಮೆ ಟೋಟಲ್ 2 ಒಂದೇ ಸರಿ ಫಲ ಕೊಡಲ್ಲ. ಫಸ್ಟ್ ಇದು ಫಲ ಕೊಟ್ಟು ಇದು ಕೊಡುತ್ತೆ. ಓವರ್ ಆಲ್ ತಗೊಂಡಾಗ ನಾವು ಅದು ಬ್ಯಾಲೆನ್ಸ್ ಆಗುತ್ತೆ. ಓಕೆನಾ? ಆ ಥರ. ಸೊ ಇವಾಗ ನೀವು ಹೇಳ್ತೀರಾ 11ನೇ, ಇವಾಗ ಒಂದು ಗ್ರಹ 11ನೇ ಮೇಲೆ ಕುಳಿತಿದೆ, ಇಷ್ಟು ಮನೆಗೆ ಅಧಿಪತಿ. ಅದೇಂಗ್ ಸರ್, ಒಂದು ಗ್ರಹ ಇಷ್ಟು ಮನೆಗೆ ಅಧಿಪತಿ ಆಗಕ್ಕೆ ಹೆಂಗ್ ಕಾರಣ? ಆಗಲ್ಲ. ಅದು ರಾಹು ಕೇತುನಲ್ಲಿ ಮಾತ್ರ ಹಂಗಾಗೋದು. ರಾಹು ಕೇತು ಯಾಕೆ ಇಷ್ಟು ಮನೆಗಳು ತಗೊಳುತ್ತೆ, ಯಾಕೆ ಇಷ್ಟು ಮನೆ ಅಧಿಪತಿ ಆಗುತ್ತೆ, ಅಥವಾ ರಾಹು ಕೇತುಗೆ ಯಾಕೆ ಇಷ್ಟು ನಂಬರ್ ಬರುತ್ತೆ, ಅದು ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇನ್ನು ಇದೆ, ತುಂಬಾ ಇದೆ, ತಿಳಿಸ್ಕೊಡೋಣ. ಆಯ್ತಾ? ಸೊ 1 6 ಆಯ್ತಾ, 10. ಇಲ್ಲೇನಾಗುತ್ತೋ, ಬಿಸ್ನೆಸ್ ವಿಚಾರ ನಾವು ತಾಳಿದೀವಲ್ವಾ, ಮೂಲ. ಅವನು ಮನಿ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಆಸೆ ಇತ್ತು, ಮೂಲ ಕಾರಣ ಅವನು ಶುರು ಮಾಡ್ದ ಹೋಟೆಲ್ ಬಿಸ್ನೆಸ್ ಅಂತ ನಾವು ಉದಾಹರಣೆ ತಗೊಳ್ಳೋಣ. ಏನ್ ನಡೆಯುತ್ತೆ? 11ನೇ ಮನೆ ಲಾಭಸ್ಥಾನ, ಚೆನ್ನಾಗಿ ಲಾಭ ಬರುತ್ತೆ. ಕೆಳಗಡೆ 2 6 7 10 ಎಲ್ಲ ಮನಿ ಕಾಂಬಿನೇಷನ್. ತುಂಬಾ ಚೆನ್ನಾಗಿ ವ್ಯಾಪಾರ ಆಗುತ್ತೆ, ತುಂಬಾ ಚೆನ್ನಾಗಿ ದುಡಿತಾನೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಇದು ನಡೆಯುತ್ತೆ. ಓಕೆನಾ? ಕೊನೆಗೆ ಏನಾಗುತ್ತೆ? 5 8 12. ಓಕೆನಾ? 5 8 12. ಅದ್ರ ಜೊತೆಯಲ್ಲಿ ನೋಡಿ 5 8 ಒಂದು ಚೇಲಾಗಳು. ಇದು 12ನೇ ಮನೆ ಬಂದು ಡಾನ್. ಓಕೆನಾ? ಈ ಡಾನು ಚೇಲಾಗೋಸ್ಕರ ಕಾಯ್ತಾ ಇರ್ತಾನೆ, ಚೇಲ ಡಾನ್ಗೋಸ್ಕರ ಕಾಯ್ತಾ ಇರ್ತಾನೆ. ಚೇಲ ಮತ್ತು ಡಾನ್ ಸೇರಿದಾಗಲೇ ಘಟನೆ ನಡೆಯಕ್ಕೆ ಸಾಧ್ಯ. ಬರೀ ಡಾನ್ ಏನು ಮಾಡಕ್ಕಾಗಲ್ಲ, ಬರೀ ಚೇಲ ಏನು ಮಾಡಕ್ಕಾಗಲ್ಲ. ಆ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ. ಇನ್ನು ತುಂಬಾ ಇದೆ. ಓಕೆನಾ? ಇದು ಡಾನ್, ಇದು ಚೇಲ. ಇಲ್ಲ 11ನೇ ಮನೆ ಬಂದಿದ್ದು ಪೊಲೀಸು. ಆಯ್ತಾ?
ಎಲ್ಲ ಇದೆ ವಿಚಾರಗಳು ಹೇಳ್ಕೊಡೋಣ. ಸೊ ಏನು ನಡೆಯುತ್ತೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ, ಒಳ್ಳೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ಬಿಸ್ನೆಸ್ ಆಗುತ್ತೆ. 5, 8, 12 ಲಾಸ್ಟ್ ಕಾಂಬಿನೇಷನ್. ಆ ದುಡ್ಡೆಲ್ಲ ಲಾಸ್ ಆಗಿಬಿಡ್ತದೆ. ಹಂಗಂದ್ರೆ ಚೆನ್ನಾಗಿ ದುಡಿತಾರೆ, ಯಾವುದೋ ಒಂದು ಷೇರು ಮಾರುಕಟ್ಟೆಗೋ ಇನ್ನೊಂದಕ್ಕೋ ತಗೊಂಡಾಗ ಆ ದುಡ್ಡನ್ನೆಲ್ಲ ಹಾಕ್ತಾರೆ, ಅದು ಲಾಸ್ ಆಗಿಬಿಡ್ತದೆ. ಅವು ಕೇಳಿದ್ರೆ ನಾನು ಹೋಟ್ಲು ಬಿಸ್ನೆಸ್ ಮಾಡೋಣಪ್ಪ, ಚೆನ್ನಾಗಿ ವ್ಯಾಪಾರ ಆಯಿತು, ಸಿಕ್ಕಾಪಟ್ಟೆ ದುಡ್ಡೆಲ್ಲ ತಗೊಂಡೋಗಿ ಎಲ್ಲ ಒಂದು ಕಡೆ ಹಾಕ್ತೆ, ಲಾಸ್ ಆಗ್ಬಿಡ್ತು. ಟೇಸ್ಟ್, ಹಣ್ಣಿನ ರುಚಿ ಹೆಂಗಿತ್ತು, ಹಣ್ಣು ಚೆನ್ನಾಗಿತ್ತು, ಒಳ್ಳೆ ಹಣ್ಣೆ ಸಿಕ್ತು, ರುಚಿ ಚೆನ್ನಾಗಿಲ್ಲ, ಆ ಥರ. ಓಕೆನಾ? ಸೊ ಈ ವಿಡಿಯೋದ ಸಾರಾಂಶ ನಿಮಗೆ ಈಗ ಅರ್ಥ ಮಾಡಿಸಿದ್ದೀನಿ. ವಿಡಿಯೋ ಲೆಂತ್ ಆಗ್ಬೋದು, ನೋಡೋಕ್ಕೆ ಕೆಲವು ಜನ ಬೇಜಾರು ಮಾಡ್ಕೊತಾರೆ, ಆದರೆ ತುಂಬ ಹೆಲ್ಪ್ಫುಲ್. ಓಕೆನಾ? ಪ್ಲಸ್ ಯೂಸ್ಫುಲ್. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಕಾಂಬಿನೇಷನ್ಗಳು, ಇನ್ನು ಏನೇನೋ ಇದೆ ವಿಚಾರಗಳು. ಓಕೆನಾ? ಆಮೇಲೆ ಇದು ಒಂದು ರಾಜ ಸೈನಿಕರು, ಆಯ್ತಾ? ರಾಜ ವೀಕಿದ್ದು ಸೈನಿಕರು ಬಲವಾಗಿದ್ರೆ ಏನು, ಅವೆಲ್ಲ ಏನೇನೋ ಇದೆ ವಿಚಾರಗಳು. ಸೊ ತಾಳ್ಮೆಯಿಂದ ಕಾಯ್ತಾಯಿರಿ, ನಿಮಗೆ ನಾನು ತಿಳಿಸ್ಕೊಡ್ತೀನಿ. ಓಕೆನಾ? ಆಮೇಲೆ ಇನ್ನೊಂದು ವಿಚಾರ ಹೇಳ್ಬೇಕು ಅಂದ್ಕೊಂಡೆ. ಯಾವುದಾದ್ರೂ ಒಂದು ಜಾತಕನ ಇದೇ ರೀತಿ ಚಾರ್ಟ್ ಬರೆದು ಜಾತಕನೇ ಹಾಕಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು 50 ಜಾತಕ ಹಾಕಿ ಕರೆಕ್ಟಾಗಿ, ಅಂದರೆ ಡಿಫ್ರೆಂಟ್ ಆಗಿರ್ಬೇಕು. ಒಂದೊಂದು ಜಾತಕವನ್ನು ಸಿಮಿಲರ್ ಇರಬಾರ್ದು, ಹೊಂದಿದ್ರೆ ನನಗೆ ಈಸಿ ಆಗಿಬಿಡ್ತದೆ. ಸೊ ಡಿಫ್ರೆಂಟ್ ಆಗಿರಬೇಕು, ಆ ಥರ ಜಾತಕನ ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಪೂರ್ತಿ ನೀವೇನಾದ್ರು ನೋಡಿಬಿಟ್ರೆ, 50 ಜಾತಕನ ಎಕ್ಸ್ಪ್ಲೇನ್ ಮಾಡೋದು ನೋಡಿಬಿಟ್ರೆ, ನೀವು ಯಾವುದೇ ಜಾತಕ ಕೊಟ್ಟರು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀರ, ಅಷ್ಟೊಂದು ನಾಲೆಡ್ಜು ಬಂದ್ಬಿಡುತ್ತೆ. ಸೊ ನಾನು ಈಗ ಮುಂದಿನ ವಿಡಿಯೋದಲ್ಲಿ ಯಾವ್ದಾದ್ರು ಒಂದು ಜಾತಕನ ಉದಾಹರಣೆ ತಗೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ವೀಕ್ಷಕರು ಯಾರಿದ್ದೀರಾ, ಅಥವಾ ದಿನೇಶ್ ಗುರೂಜಿ ಸ್ಟೂಡೆಂಟ್ಸ್ಗಳು ಯಾರಿದ್ದೀರಾ? ನಾನು ದಿನೇಶ್ ಗುರೂಜಿ ಸ್ಟೂಡೆಂಟೇ, ನನಗೇನು ಬೇಜಾರಿಲ್ಲ, ನಾನು ಹೆಮ್ಮೆ ಪಡ್ತೀನಿ ದಿನೇಶ್ ಗುರೂಜಿ ಸ್ಟೂಡೆಂಟ್ ಅಂತ. ಕೆಲವು ಜನ ದಿನೇಶ್ ಗುರೂಜಿ ಹತ್ರ ಕಲಿತು ಅವ್ರ ಹೆಸರನ್ನ ಹೇಳ್ದಾನೆ ಅಥವಾ ಬಳಸ್ತಾನೆ ಗುರುದ್ರೋಹ ಮಾಡ್ತಾ ಇದ್ದಾರೆ. ನಾನೇನು ಗುರುದ್ರೋಹ ಮಾಡ್ತಾ ಇಲ್ಲ. ಆಮೇಲೆ ನಂದು ಇದು ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ಎಲ್ಲ ಹೋಗಿ ನೋಡಿ, ದಿನೇಶ್ ಗುರೂಜಿ ನಮ್ಮದು ಫೋಟೋ ಎಲ್ಲ ಹಾಕೊಂಡಿದ್ದೀನಿ, ಮಾಡಿದ್ದೀನಿ. ಅವ್ರು ಕಲ್ತಿರೋ ವಿದ್ಯಾ, ಅವ್ರು ಹೇಳ್ಕೊಟ್ಟಿರೋ ಸೀಕ್ರೆಟ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ನಂದೇನು ಓನ್ ಕ್ರಿಯೇಟಿವ್ ಏನಿಲ್ಲ ಅಲ್ಲ. ಓಕೆನಾ? ಅದರಿಂದ ನೆಕ್ಸ್ಟ್ ವಿಡಿಯೋಗೆ ಒಂದು ಉದಾಹರಣೆ ಜಾತಕನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ನಿಮ್ಮದು ಸಿಕ್ಕಾಪಟ್ಟೆ ಡೌಟ್ ಇರುತ್ತೆ, ಸ್ಟೂಡೆಂಟ್ ಆಗಿರ್ತೀರಾ, ನಿಮ್ಮ ಹತ್ರ ಆ್ಯಪ್ ಇರುತ್ತೆ, ಬಟ್ ಡೌಟ್ ಇರುತ್ತೆ, ಕ್ಲಾರಿಟಿ ತಗೊಳ್ಳೋಕ್ಕೆ ಆಗಲ್ಲ ಅಂಥವ್ರು, ಓಕೆನಾ? ಎಲ್ಲರೂ ಹಾಕ್ಬೇಡಿ, ಅಂಥವ್ರು ಹಾಕಿ ಅದನ್ನು ಹಾಕ್ಬಿಟ್ಟು ಎಕ್ಸ್ಪ್ಲೇನ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಓಕೆ ವೀಕ್ಷಕರೇ? ಆಮೇಲೆ ನಿಮ್ಮ ಜನ್ಮ ಜಾತಕವನ್ನು ವಿಶ್ಲೇಷಣೆ ಮಾಡಿಸ್ಬೇಕು ಅಂದರೆ ನಮ್ಮ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ನೋಡಿ, ಅಲ್ಲಿ ಬರೆದಿದ್ದೀನಿ. ಓಕೆನಾ? ಆಮೇಲೆ ನಮ್ಮ ಒಂದು ವಿಶ್ಲೇಷಣೆ ಸುದೀರ್ಘ 1 ಗಂಟೆ ಇರುತ್ತೆ. ಬೇರೆಯವರೆಲ್ಲ ಆಲ್ರೆಡಿ ಅನುಭವ ಆಗಿರುತ್ತೆ ಕೆಲವ್ರಿಗೆ. ಬೇರೆಯವರೆಲ್ಲ ಏನು ಮಾಡ್ತಾರೆ, 10 ನಿಮಿಷ ಅಷ್ಟೇ, ಹಿಂಗೆ ಅಷ್ಟೇ ಹೇಳ್ಬಿಡ್ತಾರೆ. ನಾವು ಹಂಗಲ್ಲ, ಫುಲ್ ಜನ್ಮ ಜಾತಕ ಜಾಲಾಡ್ಬಿಡ್ತೀವಿ. ನಿಮ್ಮಿಂದ ಯಾವ ಡೇಟನ್ನು ತಗೊಳ್ಳಲ್ಲ, ಏನು ಸಮಸ್ಯೆ ಯಾವ ಕೇಳಲ್ಲ. ಡೇಟ್ ಆಫ್ ಬರ್ತು, ಟೈಮಿಂಗ್ಸು, ಹುಟ್ಟಿದ ಸ್ಥಳ ಕೊಟ್ಟರೆ, ನೀವು ಯಾಕೆ ಫೋನ್ ಮಾಡಿದ್ದೀರಾ, ನಿಮ್ಮ ಸಮಸ್ಯೆ ಏನು ಏನು ಕ್ಲಿಯರ್, ಒಂದು ಅರ್ಧ ಗಂಟೆ ಫುಲ್ಲು ನಿಮ್ದು ಎಲ್ಲ ಹೇಳ್ಬಿಡ್ತೀವಿ. ಆಮೇಲೆ ನಿಮ್ದು ಏನು ಡೌಟ್ಸ್ ಇದೆ ಕೇಳಿ ಕ್ಲಿಯರ್ ಮಾಡ್ತೀವಿ. 1 ಗಂಟೆ ಸುದೀರ್ಘ ವಿಶ್ಲೇಷಣೆ ಇರುತ್ತೆ. ಓಕೆನಾ? ಎಲ್ಲೆಲ್ಲೋ ಕೇಳಿದೀವಿ ಸರ್, ಅವ್ರಿಗೇನು ಗೊತ್ತಾ, ಅವ್ರಿಗೆ ಗೊತ್ತಿರಲ್ಲ. ಎಲ್ಲೆಲ್ಲೋ ಕೇಳಿರ್ತೀರ, ಅವ್ರಿಗೆ ಗೊತ್ತಿರಲ್ಲ. ಈ ಥರ ನೋಡಿ, ಇವಾಗ ನಿಮಗೆ ಸಾಕ್ಷಿ ಕೊಡ್ತಾ ಇದ್ದೀನಿ ಅಲ್ವಾ? ವೆಲ್ ನಾಲೆಡ್ಜ್ ಇರಬೇಕು, ತಿಳ್ಕೊಂಡಿರ್ಬೇಕು, ಒಬ್ಬ ಕಸುಬ್ದಾರ ಆಗಿರ್ಬೇಕು. ಕಳ್ತನ ಮಾಡಿಸ್ಬೇಕು ಅಂದ್ರೂ ಕಳ್ಳನ ಕೈಲಿ ಕಳ್ತನ ಮಾಡಿಸ್ಬೇಕು, ನಾವು ಮಾಡೋಕ್ಕಾಗಲ್ಲ, ಸಿಗಾಕೊಂಡ್ಬಿಡ್ತೀವಿ. ಹಂಗೆ ಕರೆಕ್ಟಾಗಿ ಗೊತ್ತಿರೋರ ಹತ್ರ ನೀವು ತೋರಿಸ್ಕೊಬೇಕು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಗೆ ಆಸಕ್ತಿ ಇದ್ದರೆ ನಮ್ಮ ದೂರವಾಣಿ ಸಂಖ್ಯೆ ಕರೆ ಮಾಡಿ, ಆಯಿತಾ? ನಿಮಗೆ ಒಂದು ಜಾತಕ ವಿಶ್ಲೇಷಣೆ ಮಾಡಿಕೊಡೋಣ. ಫೀಸ್ ಆಗುತ್ತೆ, ಫ್ರೀ ಇರಲ್ಲ, ಫೀಸ್ ಆಗುತ್ತೆ. ಓಕೆನಾ? 1 ಗಂಟೆ ವಿಶ್ಲೇಷಣೆ ಇರುತ್ತೆ. ಓಕೆ, ಇಲ್ಲಿವರೆಗೂ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಮೇಲೆ ಇನ್ನೊಬ್ರು ಏನಂತ ಕೊಟ್ಟವ್ರೆ ಗೊತ್ತಾ, ಕಮೆಂಟ್ ಬಾಕ್ಸ್ನ ತಿಳಿಸಿ ಅಂದರೆ, ಸರ್ ಹಂಗೆ PDF ಶೇರ್ ಮಾಡಿಬಿಡಿ ಅಂತ ಹಾಕೋರೆ. ತಪ್ಪಲ್ವ ಇದು? PDF ಯಾರು ಶೇರ್ ಮಾಡ್ತಾರಾ? ತಪ್ಪು, ಹಂಗೆಲ್ಲ ಮಾಡಬಾರ್ದು. ನಾನಂತೂ ಮಾಡಲ್ಲ. ಗೊತ್ತು ನಮ್ಗೆ ಎಷ್ಟು ನಾವು ಮಾಡಬೇಕು, ಎಷ್ಟು ಬಿಡಬೇಕು ಎಲ್ಲ ಗೊತ್ತಿದೆ. ಓವರಾಗಿ ಏನು ಗೊತ್ತಾ, ಕಬ್ಬು ಸಿಹಿಯಾಗಿದೆ ಅಂತ ಬೇರೆ ತನಕ ತಿನ್ನಬಾರ್ದು. ಹಸು ಹಾಲು ಕೊಡುತ್ತೆ, ರಕ್ತ ಬರೋ ತನಕ ಕರಿಬಾರ್ದು.